ರೇಸ್ ಅಗೇನ್ಸ್ಟ್ ಟೈಮ್ ಅಂದ್ರೆ ನೀವು ಹೇಳಿಕೊಟ್ಟಿರೋ ಕಥೆಯಲ್ಲಿ ನಿಮ್ ಹೀರೋಗೆ ಏನು ಕಾನ್ಫ್ಲಿಕ್ಟ್ ಅಥವಾ ರಿಸ್ಕ್ ಎದುರಾಗಿದೆ ಅದನ್ನ ಫೇಸ್ ಮಾಡಿ ಫೈಟ್ ಮಾಡಕ್ಕೆ ಅವನಿಗೆ ಒಂದು ಕೌಂಟ್ ಡೌನ್ ಟೈಮ್ ಇರುತ್ತೆ. ಆ ಟೈಮ್ ಝೋನ್ ಅಷ್ಟರಲ್ಲಿ ಅವನು ಆ ಕಾನ್ಫ್ಲಿಕ್ಟ್ ನ ಫೇಸ್ ಮಾಡಿ ಆ ಟಾಸ್ಕ್ ನ ಕಂಪ್ಲೀಟ್ ಮಾಡ್ಬೇಕಿರುತ್ತೆ. ಈ ರೇಸ್ ಅಗೇನ್ಸ್ಟ್ ಟೈಮು ಮೂವಿ ಫುಲ್ ಇರ್ಬೋದು ಅಥವಾ ಮೂವಿಲಿ ಒಂದು ಸೀಕ್ವೆನ್ಸ್ ಆಗು ಇರ್ಬೋದು. ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಮ್ಯಾಕ್ಸ್ ಮೂವಿ. ನಾವೇನ್ ಹೇಳ್ತೀವಿ ಮ್ಯಾಕ್ಸ್ ಮೂವಿ ಸ್ಕ್ರೀನ್ ಪ್ಲೇ ಫುಲ್ ಸ್ಪೀಡ್ ಅಂಡ್ ಟೈಟ್ ಆಗಿದೆ ಅಂತ, ಅದಕ್ಕೆ ಇದೇ ರೀಸನ್. ಆ ಮೂವಿ ಸ್ಟೋರಿ ಫುಲ್ ಒಂದು ರಾತ್ರಿ ನಡೆಯುತ್ತೆ. ಅದಲ್ಲದೆ ಆ ಮೂವಿ ಬರೋ ಒಂದು ಸೀಕ್ವೆನ್ಸ್ ಅದೇನಂದ್ರೆ ವಿಲಿಯನ್ಗಳ ಗ್ರೂಪ್ ಪೊಲೀಸ್ ಸ್ಟೇಷನ್ ಸುತ್ತ ಕವರ್ ಮಾಡಿರ್ತಾರೆ. ಈಗ ಅರ್ಜುನ್ ಮಾಕ್ಸೈ ಆ ಬಾಡಿನ ಸಾಕ್ಸಕ್ಕೆ ಅವನ ಪೊಲೀಸ್ ಸ್ಟಾಫ್ ಗಳನ್ನ ಕಾಪಾಡಬೇಕು ಅಂದ್ರೆ ಈಗ ಅವನಿಗೆ 10 ನಿಮಿಷ ಇದೆ. ಈಗ ಅವನೇನ್ ಮಾಡ್ತಾನೆ, ಆ ವಿಲನ್ ಗ್ರೂಪ್ ಗಳನ್ನ ಡೈವರ್ಟ್ ಮಾಡ್ಬೇಕು, ಹಾಗೆ ಆ ಬಾಡಿನ ಸಾಗಿಸ್ಬೇಕು. ಇದು 10 ನಿಮಿಷದಲ್ಲಿ ನಡಿಬೇಕಲ್ವಾ. ಈ ಕೌಂಟ್ ಡೌನ್ ನಡಿಬೇಕಾದ್ರೆ ಆ ಕೌಂಟ್ ಡೌನ್ ಜೊತೆ ನಮ್ಗೂ ಒಂದು ಕ್ಯೂರಿಯಾಸಿಟಿ ವಿತ್ ಸಸ್ಪೆನ್ಸ್ ಬಿಲ್ಡ್ ಆಗುತ್ತೆ. ಆ ಕೌಂಟ್ ಡೌನ್ ಎಂಡ್ ಆಗಷ್ಟರಲ್ಲಿ ಈ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾನ ಅಥವಾ ಸೋತೋಗ್ತಾನ ಅಂತ. ಇದು ನಮ್ನ ಸೀಟ್ ಎಡ್ಜ್ ಗೆ ಕರ್ಕೊಂಡ್ ಕೂರ್ಸುತ್ತೆ. ಸರಿಪೋದ ಶನಿವಾರ ಮೂವಿಲಿ ಸೂರ್ಯ ತಪ್ಪು ಮಾಡಿದವ್ರಿಗೆ ಯಾವಾಗಲೂ ಶನಿವಾರನೇ ಹೊಡಿತಾ ಇರ್ತಾನೆ. ಅವತ್ತೊಂದ್ ದಿವಸ ಇನ್ಸ್ಪೆಕ್ಟರ್ ದಯಾ ಹೆಸರನ್ನ ಅವನ ಬುಕ್ಕಲ್ಲಿ ಬರ್ಕೊಂಡಿರ್ತಾನೆ. ಇದನ್ನ ನೋಡಿದ ಅವರಪ್ಪ ಅವನ ಮೇಲಿರೋ ತರ ಮಾಡ್ತಾನೆ. ಅಷ್ಟರಲ್ಲಿ ಬೇರೆ ಒಂದು ವಿಲನ್ ಗ್ರೂಪ್ ಬಂದು ಅಟ್ಯಾಕ್ ಮಾಡ್ತಾರೆ. ಅಷ್ಟ್ರಲ್ಲಿ ಅವನು ಅವ್ರ ಜೊತೆ ಫೈಟ್ ಮಾಡಿ ಮತ್ತೆ ಹೋಗೋಷ್ಟರಲ್ಲಿ ಅಲ್ಲಿ ದಯಾ ಇರ್ತಾನೆ. ಇವನು ಹೋಗೋಷ್ಟರಲ್ಲಿ ಆಗ್ಲೇ ಅಲ್ಲಿ 12 ಗಂಟೆ ಆಗಿರುತ್ತೆ. ಅದಕ್ಕೆ ಅವನು ಮತ್ತೆ ವಾಪಸ್ ಬರ್ತಾ ಇರ್ತಾನೆ. ಆಗ ಅವನು ಅಲ್ಲಿ ಸಹಾಯ ಮಾಡಿದ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗನ್ಗೆ ಯಾವಾಗಲೂ ಟೈಮ್ ನ 10 ನಿಮಿಷ ಮುಂಚೆ ಇಡೋ ಅಭ್ಯಾಸ. ಆಗ ಮತ್ತೆ ಹೋಗಿ ಅವನು ದಯಾನ ಹೊಡಿತಾನೆ. 12 ಗಂಟೆ ಕರೆಕ್ಟಲ್ಲಿಗೆ ಮತ್ತೆ ವಾಪಸ್ ಬರ್ತಾನೆ. ಈ ತರದೆಲ್ಲ ನೋಡಿದಾಗ ಆಡಿಯನ್ಸ್ ಆಗಿರೋ ನಾವು ಥ್ರಿಲ್ ಆಗ್ತೀವಿ. ಇದು ರೇಸ್ ಅಗೇನ್ಸ್ಟ್ ಟೈಮ್.